ಬೆಂಬಲಿಗರು ಪಾಕಿಸ್ತಾನಕ್ಕೆ ಚಿಂತೆ ಬಂದು ನಮಸ್ಕಾರ ಸ್ನೇಹಿತರೆ, ಈ ವಿಷಯ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಆ ಪಾಪಿ ಪಾಕಿಸ್ತಾನದ ಹೆಸರನ್ನು ಸಹ ನನ್ನ ಬಾಯಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ. ಅಂತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದ್ರೆ ಏನ್ ಹೇಳೋದು? ಅದು ನಾವು ವೋಟ್ ಹಾಕಿ ಎಲೆಕ್ಟ್ ಮಾಡಿದ್ದಂತ MLAಗಳು, ವೋಟ್ ಹಾಕಿ ಎಲೆಕ್ಟ್ ಮಾಡಿರೋ ರಾಜ್ಯಸಭಾ ಸದಸ್ಯರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಅದು ಎಲ್ಲಿ? ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಕರೆಸಿಕೊಳ್ಳೋ ವಿಧಾನಸೌಧದಲ್ಲಿ. ಈ ಘೋಷಣೆ ಕೂಗಿದವರು ಹೊಸದಾಗಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ಕಾಂಗ್ರೆಸ್ಸಿನ ನಾಸಿರ್ ಹುಸೇನ್ ಅವರ ಬೆಂಬಲಿಗರು. ಇಂಥವರಿಗೆ ಟಿಕೆಟ್ ಕೊಟ್ಟು ವೋಟ್ ಹಾಕಿ ಗೆಲ್ಸಿದ್ರಲ್ಲ, ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಕೇಳಿ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಮೂಲಕ. ಅಲ್ಲ ಸ್ವಾಮಿ, ಈ ನಾಸಿರ್ ಹುಸೇನ್ ಅವರು ಈಗ ತಾನೇ ಹೊಸದಾಗಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಪ್ರಮಾಣ ವಚನ ಸಹ ಸ್ವೀಕರಿಸಿಲ್ಲ. ಈಗಲೇ ಈ ಪಾರ್ಟಿ ದರ್ಪ, ದೌಲತ್ತು, ದುರಹಂಕಾರ. ಯಾಕೆ ಸ್ವಾಮಿ? ಸ್ನೇಹಿತರೆ, ನಾವು ಇನ್ನಾದ್ರೂ ಅರ್ಥ ಮಾಡ್ಕೋಬೇಕು. ಯಾರು ನಮ್ಮವರು, ಯಾರು ಪರರು, ಯಾರು ನಮ್ಮ ಹಿತ ಬಯಸ್ತಾರೆ, ಯಾರು ನಮ್ಮ ಅಹಿತ ಬಯಸ್ತಾರೆ, ಯಾರು ಜನನಾಯಕರು, ಯಾರು ಜನಸೇವಕರು, ಇವರೆಲ್ಲ ನಿಜಕ್ಕೂ ಜನಸೇವೆ ಮಾಡೋದಕ್ಕೆ ಅರ್ಹರ? ಮಾಧ್ಯಮದವರು ಕೇಳಿದ್ದಾದ್ರೂ ಏನು? ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗ್ತಾ ಇದ್ದಾರೆ ನೋಡಿ ನಿಮ್ಮ ಬೆಂಬಲಿಗರು ಅಂತ ಹೇಳಿದ್ರು. ಇದಕ್ಕೆ ನಾಸಿರ್ ಹುಸೇನ್ ಅವರು, ಹೇ ನಡಿಯೋ, ಹೋಗ್ರಿ ಆಚೆ ಹೋಗೋ ಅಂತ ದರ್ಪ ಪ್ರದರ್ಶಿಸಿದ್ದಾರೆ. ಇನ್ನ ಅಧಿಕಾರ ಸಿಕ್ಕಿಲ್ಲ, ಈಗಲೇ ಇಷ್ಟು ದುರಹಂಕಾರ. ಹಿಂಬಾಗ್ಲ ಮೂಲಕ ಅಧಿಕಾರ ಹಿಡಿದಿರೋ ರಾಜ್ಯಸಭಾ ಸದಸ್ಯರಾಗಿರೋ ಇವ್ರಿಗೆ ಇಷ್ಟು ದುರಹಂಕಾರ. ಅಲ್ಲ ಸ್ವಾಮಿ, ನಿಮಗೆ ವೋಟ್ ಹಾಕಿರೋರು ಪಾಕಿಸ್ತಾನದವ್ರ, ಹಿಂದೂಸ್ತಾನದವ್ರ? ನೀವು ನಿಂತು ಮಾತಾಡ್ತಾ ಇರೋ ವಿಧಾನಸೌಧ ಪಾಕಿಸ್ತಾನದಲ್ಲಿದೆಯಾ, ಹಿಂದೂಸ್ತಾನದಲ್ಲಿದೆಯಾ? ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ. ಒಬ್ಬ ರಾಜ್ಯಸಭೆಯ ಸದಸ್ಯರ ಬೆಂಬಲಿಗರು ಇಷ್ಟೆಲ್ಲ ಅನಾಹುತ ಮಾಡ್ತಾರೆ ಅಂದ್ರೆ ಇನ್ನ ಇವ್ರಿಗೆ ರಾಜ್ಯದ ಚುಕ್ಕಾಣಿ ಅಥವಾ ದೇಶದ ಚುಕ್ಕಾಣಿ ಸಿಕ್ಕಾಗ ಏನೆಲ್ಲಾ ಮಾಡ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿ ದಂಗಾಗಿ ಹೋಗ್ಬಿಡ್ತೀರಾ. ಹೊಟ್ಟೆಗೆ ಹಿಟ್ಟಿಲ್ಲ, ಮೈ ತುಂಬಾ ಬಟ್ಟೆ ಇಲ್ಲ, ಒಂದ್ ಹೊತ್ತಿಗೆ ಊಟ ಸಿಕ್ಕರೆ ಸಾಕಪ್ಪ ಅಂತಾರೆ ಪಾಕಿಸ್ತಾನದ ಜನ. ಅಂತ ದೇಶಕ್ಕೆ ಜಿಂದಾಬಾದ್ ಅನ್ನೋದ? ಒಂದಿಲ್ಲ ಒಂದು ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗೇ ಇರ್ತಾರೆ, ನಮ್ಮ ಸೈನಿಕರ ರಕ್ತ ಹರಿಸ್ತಾರೆ, ನಮ್ಮ ದೇಶದ ಮೇಲೆ ಬಾಂಬ್ ದಾಳಿಗಳನ್ನು ಮಾಡ್ತಾರೆ. ಇಂಥ ಪಾಕಿಸ್ತಾನದ ಪರ ಜೈಕಾರ ಕೂಗ್ತಾರೆ, ಜಿಂದಾಬಾದ್ ಅಂತಾರೆ. ದಟ್ಟ ದಾರಿದ್ರ್ಯಗಳನ್ನು ಒದ್ದು ಮಲಗಿರೋ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋ ಇವರು ಭಾರತದಲ್ಲಿದ್ದಾರೆ. ಭಾರತದ ಅನ್ನ, ಭಾರತದ ನೀರು, ಗಾಳಿ ಸೇವಿಸೋ ಇವರು ಪಾಕಿಸ್ತಾನಕ್ಕೆ ಜೈಕಾರ ಅಂತಾರೆ. ಪಾಕಿಸ್ತಾನನ ಸ್ವರ್ಗ ಅನ್ನು ನೀವು ಇಲ್ಲಿ ಹಾಕಿದಿರ ಸ್ವಾಮಿ, ಹೋಗೋದಲ್ಲ ಪಾಕಿಸ್ತಾನಕ್ಕೆ. ಸ್ನೇಹಿತರೆ, ಈ ತರದ ಘೋಷಣೆಗಳನ್ನು ನಾವು ದೂರದ ದಿಲ್ಲಿನಲ್ಲೋ, ಬಿಹಾರದಲ್ಲೋ, ಉತ್ತರ ಪ್ರದೇಶದಲ್ಲೋ, ಪಾಕಿಸ್ತಾನದ ಗಡಿನಲ್ಲೋ ಕೇಳ್ತಾ ಇದ್ವಿ. ಈಗ ನೋಡಿ ಏನ್ ಕರ್ಮ, ನಮ್ಮದೇ ರಾಜ್ಯದಲ್ಲಿ, ಅದು ಅದು ನಮ್ಮ ರಾಜಧಾನಿಯಲ್ಲೇ, ಅದು ಎಲ್ಲಿ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಕರೆಸಿಕೊಳ್ಳೋ ವಿಧಾನಸೌಧದಲ್ಲೇ ಘೋಷಣೆ. ದೇಶನ ಧರ್ಮದ ಆಧಾರದಲ್ಲಿ ಈಗ ಆಲ್ರೆಡಿ 2 ಭಾಗ ಮಾಡಿದ್ದೀರಾ, ಇನ್ನು ಎಷ್ಟು ಭಾಗ ಮಾಡ್ಬೇಕು ಅಂತ ಇದ್ದೀರಾ ಸ್ವಾಮಿ? ಸ್ನೇಹಿತರೆ, ರಾಜ್ಯಸಭೆನ ಮೇಲ್ಮನೆ ಅಂತಾರೆ, ವಿದ್ಯಾವಂತರ ಸದನ, ಬುದ್ಧಿವಂತರು ಪ್ರತಿನಿಧಿಸೋ ಸದನ ಅಂತಾರೆ. ಈ ನಾಸಿರ್ ಹುಸೇನ್ ತರದ ಬುದ್ಧಿವಂತರು ಹೋದ್ರೆ ಎಂತೆಂತ ಅನಾಹುತಗಳಾಗ್ಬೋದು ಅನ್ನೋದಕ್ಕೆ ಇದು ಒಂದು ಮುನ್ಸೂಚನೆ ಅಷ್ಟೇ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರನ್ನು ಖಂಡಿಸುವ ಬದಲು ಮಾಧ್ಯಮದವರ ಮೇಲೆ ದರ್ಪ ತೋರಿಸಿದ್ದಾರೆ. ಇಂಥವರೆಲ್ಲ ಪಾರ್ಲಿಮೆಂಟಿಗೆ ಹೋಗಿ ಕೂತ್ರೆ ದೇಶನ ಮತ್ತೆ ತುಂಡು ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಮ್ಮ ದೇಶದ ಸಾಮರಸ್ಯ, ಐಕ್ಯತೆ, ಅಖಂಡತೆಗೆ ಧಕ್ಕೆ ತರಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇವರು ಮಾಧ್ಯಮದವರನ್ನು ಸುಮ್ಮನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಹೊರತು ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರ ವಿರುದ್ಧ ಒಂದೇ ಒಂದು ಸಣ್ಣ ಚಕಾರನೂ ಎತ್ತಲಿಲ್ಲ. ಇವ್ರು ಏನ್ ಅನ್ಕೊಂಡಿದ್ದಾರೆ ಅಂತ? ರಾಜ್ಯಸಭಾ ಸದಸ್ಯರಾದ ತಕ್ಷಣ ಇವ್ರು ಏನ್ ಕೊಂಬು ಬಂದ್ಬಿಡುತ್ತಾ? ರಾಜ್ಯಸಭಾ ಸದಸ್ಯರಾದ ತಕ್ಷಣ ಏನ್ ಅತಿ ಮಾನುಷರಾಗ್ಬಿಡ್ತಾರಾ? ಅಧಿಕಾರ ಸಿಕ್ಕ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದು, ಯಾರಿಗ್ ಬೇಕಾದ್ರೂ ಬೆಂಬಲ ಕೊಡ್ಬೋದಾ? ಸ್ವಾಮಿ, ನೀವು ಜಿಂದಾಬಾದ್ ಕೂಗ್ತಾ ಇರೋ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ನೋಡಿ. ಈಗ ಎಲೆಕ್ಷನ್ ಆಗಿ ವಾರಗಳೇ ಕಳೆದ್ರು ಸರ್ಕಾರ ರಚನೆ ಮಾಡಕ್ಕಾಗಿಲ್ಲ, ತನ್ನ ಪ್ರಜೆಗಳಿಗೆ ಒಪ್ಪತ್ತಿಗೆ ಊಟಕ್ಕೂ ಸಹ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಧರ್ಮಾಂಧತೆ, ಮತಾಂಧತೆ, ಭಯೋತ್ಪಾದನೆಯನ್ನೇ ಮೈ ತುಂಬಾ ಒತ್ತಿ ಮಲಗಿರೋ ಪಾಕಿಸ್ತಾನಕ್ಕ ನೀವು ಜಿಂದಾಬಾದ್ ಅನ್ನೋದು? ಸ್ವಾಮಿ, ಇನ್ನಾದ್ರೂ ಬುದ್ಧಿ ಕಲೀರಿ. ಜನ ಬುದ್ಧಿ ಕಲಿಸೋ ದಿನಗಳು ದೂರ ಇಲ್ಲ. ಅಧಿಕಾರ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಮನುಷ್ಯನ ಜೀವನನೇ ಶಾಶ್ವತ ಅಲ್ಲ ಅಂದ್ಮೇಲೆ ಅಧಿಕಾರ ಹೆಂಗ್ರಿ ಶಾಶ್ವತ ಆಗಿರೋಕ್ ಸಾಧ್ಯ?
ಅಟ್ಲೀಸ್ಟ್ ನೆಲೆ ಕೊಟ್ಟ ನೆಲಕ್ಕೆ ಬೆಲೆ ಕೊಟ್ಟ ಜನಕ್ಕಾದ್ರೂ ಕೃತಜ್ಞರಾಗಿರೋದು ಕಲೀರಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.